ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ. ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ, ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂತಹ ಊರಿಲ್ಲವೋ, ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಪೂಜೆ, ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ. ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತು ನಾನು ಒಂದು ವಿಶೇಷವಾದಂತಹ ಸಂಚಿಕೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಚಿತ್ರದುರ್ಗದ 64 ವರ್ಷದ ರಾಯರ ಭಕ್ತೆ ಲಲಿತಮ್ಮ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಈ ಲಲಿತಮ್ಮ ಅವರ ವಿಶೇಷ ಏನು ಅಂತಂದರೆ, ಇವರು ಒಂದು ಹೆಲ್ತ್ ಡ್ರಿಂಕನ್ನು ತಯಾರು ಮಾಡಿ ಮಾರಾಟ ಮಾಡ್ತಾರೆ. ಆ ಹೆಲ್ತ್ ಡ್ರಿಂಕ್ ವಿಶೇಷ ಏನು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಅಂದರೆ ತಿಂಡಿ ತಿನ್ನುವುದಕ್ಕೆ ಮೊದಲು ಇವರು ತಯಾರಿಸಿರುವಂತಹ ಈ ಹೆಲ್ತ್ ಡ್ರಿಂಕನ್ನು, ಅಂದರೆ ಕಂಪ್ಲೀಟ್ಲಿ ಇದು ಆಯುರ್ವೇದ ಮತ್ತು ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನು ಬಳಸಿಕೊಂಡು ತಯಾರು ಮಾಡ್ತಾರೆ. ಈ ಡ್ರಿಂಕ್ನ ನೀವು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಬೊಜ್ಜು ಅಥವಾ ಕೆಟ್ಟ ಕೊಬ್ಬಿನ ಅಂಶ ಏನಿರುತ್ತೋ ಅದು ಕರಗಿ ಹೋಗುತ್ತೆ. ಚಿತ್ರದುರ್ಗ ಮತ್ತು ದಾವಣಗೆರೆ ಸುತ್ತಮುತ್ತ ಇವರು ತಯಾರು ಮಾಡುವಂತಹ ಈ ಹೆಲ್ತ್ ಡ್ರಿಂಕು ಬಹಳ ಫೇಮಸ್ ಆಗಿದೆ. ನನಗೂ ಕೂಡ ಮನೆಯಲ್ಲಿ ಈ ಹೆಲ್ತ್ ಡ್ರಿಂಕ್ನ ಮಾಡಿಕೊಡ್ಬೇಕು, ಜೊತೆಗೆ ಇದರ ಬಗ್ಗೆ ರಾಯರ ಭಕ್ತರಿಗೆ ಒಂದು ಮಾಹಿತಿ ಇರಲಿ ಅನ್ನೋದಕ್ಕೋಸ್ಕರ ನಮ್ಮ ಮನೆಗೆ ಬಂದಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಚಿತ್ರದುರ್ಗದ ಲಲಿತಮ್ಮ ಅವರ ಪರಿಚಯವನ್ನು ನಿಮಗೆಲ್ಲ ಮಾಡಿಕೊಡ್ತಾ ಇದ್ದೀನಿ. ಯಾರಿಗೆ ಅತಿ ಹೆಚ್ಚು ವಿಶೇಷವಾಗಿ ಏನಾಗುತ್ತೆ ಅಂತಂದರೆ, ಹೆಣ್ಣು ಮಕ್ಕಳಲ್ಲಿ ಈ ಕೊಬ್ಬಿನ ಅಂಶ ಡೆಲಿವರಿ ಆದ ನಂತರ ಕೊಬ್ಬಿನ ಅಂಶ ಶೇಖರಣೆ ಆಗುತ್ತೆ. ಅದನ್ನು ಕರಗಿಸೋದಕ್ಕೆ ಏನೇನೋ ಪ್ರಯತ್ನಗಳನ್ನು ಮಾಡ್ತಾರೆ, ಆದರೂ ಆಗೋದಿಲ್ಲ. ಆದರೆ ಈ ಲಲಿತಮ್ಮ ಅವರು ತಯಾರು ಮಾಡಿರುವಂತಹ ಈ ಆರೋಗ್ಯಕರ ಪಾನೀಯ ಅಂತಲೇ ಹೇಳ್ಬೋದು. ಅದನ್ನು ಹೇಗೆ ತಯಾರು ಮಾಡೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ ಸರ್ ಅಂತ ಹೇಳಿದ್ದಾರೆ. ಇದನ್ನು ಕುಡಿಯೋದ್ರಿಂದ ಮಹಿಳೆಯರಲ್ಲಿ ಶೇಖರಣೆ ಆಗುವಂತಹ, ದೇಹದಲ್ಲಿ ಶೇಖರಣೆ ಆಗುವಂತಹ ಆ ಕೆಟ್ಟ ಕೊಬ್ಬು, ಆ ಬೊಜ್ಜೇನಿದೆ ಅದನ್ನು ಕರಗಿಸಬಹುದು ಅಂತ ಲಲಿತಮ್ಮ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಯಾರಿಗೆ ಇವರ ಈ ಹೆಲ್ತ್ ಡ್ರಿಂಕು ಕುಡಿದು ಅವರಿಗೆ ಈ ಆರೋಗ್ಯ ಚೆನ್ನಾಗಾಗಿದೆ, ಬೊಜ್ಜು ಕರಗಿದೆ ಅಂಥವ್ರ ಬಗ್ಗೆ ಕೂಡ ಅವರು ಮಾಹಿತಿ ಕೊಡ್ತಾರೆ. ನಾನೀಗ ನಿಮಗೆ ಚಿತ್ರದುರ್ಗದಲ್ಲಿ ನೆಲೆಸಿರುವಂತಹ ಈ 64 ವರ್ಷದ ಲಲಿತಮ್ಮ ಅವರ ಪರಿಚಯವನ್ನು ಮಾಡಿಕೊಡ್ತೀನಿ, ಬನ್ನಿ. ಮಂತ್ರಾಲಯ ಯತಿವರ್ಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನನ್ನ ಹೆಸರು ಲಲಿತಮ್ಮ ಅಂತ. ನಾವು ಚಿತ್ರದುರ್ಗದಲ್ಲಿದ್ದೀವಿ, ಚಿತ್ರದುರ್ಗದಲ್ಲೇ ವಾಸ ಮಾಡ್ತಾ ಇದ್ದೀವಿ. ನಾನು ಸ್ವಾವಲಂಬಿಯಾಗಿ ಸ್ವಾಭಿಮಾನದಿಂದ ಬದುಕಿದವಳು.
ನನಗೂ ಏನಾದ್ರು ಮಾಡಬೇಕು, ಬೇರೆಯವ್ರಿಗೆ ಡಿಪೆಂಡ್ ಆಗಬಾರ್ದು, ಒಂದು ಜನಗಳಿಗೆ ಏನಾದ್ರು ಒಳ್ಳೆಯದನ್ನು ಕೊಡಬೇಕು ಅನ್ನೋ ಆಸೆ ನನಗೆ ತುಂಬ ಇತ್ತು. ಅದು ಕೊಟ್ಟಿದ್ದಕ್ಕೂ ಸಾರ್ಥಕನೂ ಆಗಬೇಕು ಅನ್ನೋ ಆಸೆನೂ ನನಗಿತ್ತು. ಹಂಗೆ ಆಗಿಬಿಟ್ಟು ನಾನು ಇದನ್ನು ತುಂಬ 2 ವರ್ಷಗಟ್ಟಲೆ ಇದನ್ನು ಅಧ್ಯಯನ ಮಾಡಿದೆ, ಏನು ಮಾಡ್ಬೋದು ಅಂಥೇಳಿ. ಆವಾಗ ನನಗೆ ಈ ಮಿಲೆಟ್ಸ್ ಪೌಡ್ರನ್ನ ಮಾಡಬೇಕು ಅಂತ ಅನ್ನಿಸ್ತು. ಮನೆಯಲ್ಲಿ ಅಷ್ಟೇ, ನಾನು ದೊಡ್ಡ ಕಂಪ್ನಿ ಕಟ್ಟಬೇಕು, ಬೆಳೆಸಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ, ಈಗಲೂ ಇಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು 4 ಜನಕ್ಕೆ ಮುಟ್ಟಬೇಕು ಅನ್ನೋ ಒಂದು ಆಸೆ ಮಾತ್ರ ನನಗಿತ್ತು. ಅವ್ರು ಚೆನ್ನಾಗಾಗ್ಬಿಟ್ರೆ ಅದರಿಂದ ಬರೋ ಹಣ ನನಗೆ ಸಿಕ್ಕರೆ ಸಾಕು. ಸ್ವಲ್ಪ ಮಟ್ಟಿಗೆ ಲಾಭ ಇಡ್ತೀನಿ, ಭಾಳ ಇಟ್ಟಿರಲ್ಲ. ಆದರೂ ಅಷ್ಟೇ ಕಾಸ್ಟ್ಲಿ ಸಾಮಾನುಗಳನ್ನು ಹಾಕಿದ್ದೀನಿ. ನಾನು ಬರೀ ಹಣಕ್ಕೋಸ್ಕರ ಇದನ್ನು ಮಾಡಲಿಲ್ಲ. ಎಲ್ಲರೂ ಚೆನ್ನಾಗಾಗಿ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ ಚೆನ್ನಾಗಿದ್ದೀನಿ ಅಂದಾಗ ಅಲ್ಲಿ ನನಗೆ ರಾಯರ ಆಶೀರ್ವಾದ ಸಿಕ್ಕಂಗೆ ಆಗಿಬಿಡುತ್ತೆ. ಅದರಿಂದ ನಾನು ಈ ಪೌಡ್ರನ್ನ ಸುಮಾರು ಕಷ್ಟಪಟ್ಟು ಮಾಡಿ ತುಂಬ ಜನಕ್ಕೆ ಕೊಟ್ಟೆ. ನಾವು ಕುಡಿದ್ವಿ, ನಾವು ಫಸ್ಟ್ ಕುಡಿದು ಎಲ್ಲರೂ ಚೆನ್ನಾಗಾದ್ಮೇಲೆ ಇದು ಮೂಲೆ ಗುಂಪು ಆಗಬಾರ್ದು ಅಂತ ಹೊರಗಡೆ ಕೊಡಬೇಕು ಅಂದ್ಕೊಂಡು ಸ್ವಯಂ ನಾನು ಈ ವಯಸ್ಸಲ್ಲಿ ಸುತ್ತ ನಮ್ಮ ಚಿತ್ರದುರ್ಗ ಸುತ್ತ ಒಂದು ಹಳ್ಳಿ ಕೂಡ ಬಿಡ್ದಂಗೆ, ಕಾಲೇಜು ಸ್ಕೂಲು ಎಲ್ಲೂ ಒಂದೊಂದು ಹಳ್ಳಿಗಳು ನಾನು ಬಸ್ ಚಾರ್ಜ್ ಇಟ್ಕೊಂಡು, ಆಟೋಗಳು ಇಟ್ಕೊಂಡು, ತಿರುಗಾಡಿಕೊಂಡು, ಬ್ಯಾಗ್ಗಳಲ್ಲಿ ಹಾಕ್ಕೊಂಡು ಒತ್ಕೊಂಡು ಹೋಗಿ ಈ ಮಾಡಿರೋ ಒಂದು ಪೌಡ್ರನ್ನ ಎಲ್ಲರಿಗೂ ಹೇಳಿ ಮನವರಿಕೆ ಮಾಡಿ, ಅದನ್ನು ಆಮೇಲೆ ಅವರ ಆರೋಗ್ಯಕರವಾದ ಕ್ವಶನ್ಗಳು ಕೇಳೋರು, ಅದಕ್ಕೆಲ್ಲ ನನಗೆ ತಿಳಿದಿದ್ದನ್ನೆಲ್ಲ ಅವ್ರಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನೆಲ್ಲ ಮಾಡಿ, ಆಮೇಲೆ ಅವರೆಲ್ಲ ನಾನು ಹೋಗಿದ್ದಕ್ಕೋ ನನ್ನ ವಯಸ್ಸಿಗೋ ತುಂಬ ಗೌರವ ಕೊಟ್ಟು ಒಬ್ಬರು ಕೂಡ ಅದನ್ನು ನನ್ನನ್ನು ಖಾಲಿ ವಾಪಸ್ ಕಳಿಸ್ದಂಗೆ ತಗೊಂಡಾದ್ಮೇಲೆ ಅವ್ರು ಅಷ್ಟೇ ಬೇರೆಯವ್ರಿಗೆ ಹೇಳಿ ಕೊಡಿಸ್ಕೊಳ್ತಾನು ಬಂದರು. ಮೇಡಮ್ ಚೆನ್ನಾಗಿದೆ, ಇವ್ರಿಗೆ ಬೇಕು ಕೊಡಿ, ಅವ್ರಿಗೆ ಬೇಕು ಕೊಡಿ ಅಂತೆಲ್ಲ ಕೇಳಿ ಕೊಡಿಸ್ಕೊಳ್ತಾ ಬಂದರು. ನನ್ನ ಚಿತ್ರದುರ್ಗ ಸರೌಂಡ್ನಲ್ಲಿ ನನಗೆ ಎಲ್ಲಿ ಬೇಕೋ ಅಲ್ಲಿ ನಾನು ಹೋಗಿ ಕೊಟ್ಟಿರೋದ್ರಿಂದ ಅವರು ಖುದ್ದಾಗಿ ಹೇಳ್ಕೊಂಡು ಬಂದರು, ಮೇಡಮ್ ತುಂಬ ಚೆನ್ನಾಗಿದೆ, ನನಗಿಷ್ಟು ಚೆನ್ನಾಗಿ ಈ ಪೌಡ್ರು ಕೆಲಸ ಮಾಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವರು ಹೇಳಿರೋ ರಿಸಲ್ಟು ನನಗೊಂದು ಲವಲವಿಕೆ. ನಾನು ಇವಾಗಿನ್ನೂ 25 ವರ್ಷದ ಹುಡುಗಿ ಥರ ನನಗೆ ಹುಮ್ಮಸ್ಸು ಕೆಲಸ ಮಾಡಬೇಕು. ಅವ್ರು ಚೆನ್ನಾಗಾದರು ಅಂದರು, ಇವ್ರು ಚೆನ್ನಾಗಾದರು ಅಂದರು, ನಾನು ಇನ್ನೂ ಏನು ಮಾಡ್ಬೋದು, ಇನ್ನೂ ಏನು ಸಹ ಹಾಕ್ಬೋದು, ಇನ್ನೂ ಏನು ಈ ಪೌಡ್ರಿಗೆ ಇನ್ನೂ ಅವರು ಒಳ್ಳೆಯದಾಗೋದಕ್ಕೆ ಹಾಕ್ಬೋದು. ಈ ಥರ ಯೋಚನೆ ಮಾಡಿಕೊಂಡು ನಾನು ಈ ಪೌಡ್ರನ್ನ ಮಾಡಿ ಇವತ್ತು ನಮ್ಮ ಚಿತ್ರದುರ್ಗ ಸರೌಂಡು ಎಲ್ಲಿ ಹೋದ್ರೂ ಈ ಪೌಡ್ರನ್ನ ಕೊಟ್ಟು ಚೆನ್ನಾಗಾಗಿದ್ದಾರೆ, ಚೆನ್ನಾಗಿ ಕುಡಿದು ಅವ್ರು ಸಂತೋಷದಿಂದ ಹೇಳ್ತಾ ಇದ್ದಾರೆ. ಇವಾಗ ಇದು ಮನೆ ಮಾತಾಗ್ತಾ ಇದೆ. ಎಲ್ಲ ನನ್ನ ಗುರುಗಳ ಆಶೀರ್ವಾದದಿಂದ ಇದು ನಡೆದಿದೆ. ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಕೂಡ ಇದಕ್ಕೆ ಸೇರಿದೆ. ನಾನು ಕೂಡ ಅವರ ಪರಮ ಭಕ್ತಳು, ಅವರ ಪರಮ ಪವಾಡುಗಳು ನನಗೆ ತುಂಬ ನಡೆದಿದೆ. ಆ ಒಂದು ಕಾರಣದಿಂದ ನಾನು ಈ ಮಂತ್ರಾಲಯ ಯತಿವರ್ಯ ಚಾನಲಿಗೆ ಬಂದು ಅವ್ರನ್ನ ಕೇಳಿಕೊಂಡು ನಾನು ಸರ್ ನನಗಿದೊಂದು ಅವಕಾಶ ಕೊಡಿ ಅಂತ ಕೇಳಿಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಒಂದು ಒಳ್ಳೆಯ ಘಟನೆ ಹೇಳ್ತೀನಿ ನಿಮ್ಮ ಹತ್ರ. ಒಂದು ಇನ್ಸಿಡೆಂಟ್ ಸರ್, ನನಗೆ ಅದೊಂದು ದೊಡ್ಡ ಪವಾಡ. ಆ ಪವಾಡನೇ ನನಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ತು ಅಂತ ಅನಿಸುತ್ತೆ. ನಾನು ಚಿತ್ರದುರ್ಗದಲ್ಲಿ ಸಿಟಿ ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ಆ ಸಿಟಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಕಂಡಕ್ಟ್ರು ತುಂಬ ದಪ್ಪ ಇದ್ಲು. ನಾನು ಆ ಹುಡುಗಿಗೆ ಓಡಾಡ್ತಾ ಮುಖ ಪರಿಚಯ ಚೆನ್ನಾಗಿತ್ತು. ನೋಡಮ್ಮ, ಹಿಂಗೆ ನಾನೊಂದು ಮಿಲೆಟ್ಸ್ ಪೌಡ್ರ್ ಮಾಡಿದ್ದೀನಿ, ಕುಡಿತೀಯಾ ನೋಡು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡೆ. ಕೇಳಿದ ತಕ್ಷಣ ಹುಡುಗಿ ಕೊಡಾಂಟಿ ಅಂತ ಬಸ್ಸಲ್ಲೇ ತಗೊಂಡಾಯ್ತು. ಮತ್ತು ಒಂದು ತಿಂಗಳಾದಮೇಲೆ ಮತ್ತೆ ತಗೊಂಡು ಬಸ್ ಮನೆ ಹತ್ರ ನಮ್ಗೆ ಹತ್ತತ್ರ ಬಸ್ ನಿಯರ್ ಇತ್ತು. ನಿಲ್ಲಿಸಿ ಆಂಟಿ ಫೋನ್ ಮಾಡಿ, ಆಂಟಿ ಪೌಡ್ರ್ ಕೊಡಿ ಆಂಟಿ, ಇಲ್ಲಿ ಬಸ್ ನಿಲ್ಲಿಸ್ತೀನಿ, ಒಂಚೂರು ತಗೊಂಬರ್ರಿ ಅಂತ ಹೇಳಿದು. ಒಂದು 3-4 ತಿಂಗಳು ತೊಗೊಂಡ್ಲು ಸರ್. ಅದಾದಮೇಲೆ ಸಿಟಿ ಬಸ್ ಸ್ವಲ್ಪ ನಿಲ್ಲಿಸಿ ಆದಮೇಲೆ ನಾನು ನಮ್ಮ ಒಂದು ಊರಿಗೆ ತವ್ರ ಮನೆ ಕಡೆಗೆ ಹೋಗಬೇಕು ಅಂತ ಹೊರಟಿದ್ದೆ. ಆ ಬಸ್ಸಲ್ಲಿ ನಾನು ಹತ್ತಿದೆ. ಅದರಲ್ಲಿ ಆ ಹುಡುಗಿ ಕಂಡಕ್ಟ್ರಾಗಿ ಕೆಲಸ ಮಾಡ್ತಾಯಿತ್ತು. ಅದು ನನ್ನನ್ನು ನೋಡಿಬಿಟ್ಟು ಕಣ್ಣು ತುಂಬ ನೀರು ತುಂಬ್ಕೊಂಡ್ಬಿಟ್ಲು ಸರ್ ಆ ಹುಡುಗಿ. ಅಯ್ಯೋ ಆಂಟಿ, ನೀವು ಸಿಕ್ಕಿದ್ದೀರಾ, ನನಗೆ ನೀವು ಸಿಕ್ಕಿದ್ದು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ, ನನಗೆ ದೇವರೇ ಅವ್ರು ಸಿಗೋಂಗೆ ಮಾಡಪ್ಪ ಅಂತೇಳಿ ಅಂತ ಕೇಳ್ತಾ ಇದ್ಲು. ಯಾಕೆ ಅಂತ ಕೇಳಿದ್ಲು. ಯಾಕಮ್ಮ ಅಂತ ನಾನಂದೆ. ಅದಕ್ಕೆ ಆ ಹುಡುಗಿ, ಆಂಟಿ ನಿಮ್ಗೆ ಗೊತ್ತಿಲ್ಲ, ನೀವು ಕೊಟ್ಟಿರೋ ಈ ಪೌಡ್ರು ನನಗೆ ಎಷ್ಟು ಕೆಲಸ ಮಾಡಿದೆ ಅಂತ.
ಆಂಟಿ ನನಗೆ ತಲೆಯಲ್ಲಿ 17 ಹೊಲಿಗೆ ಬಿದ್ದಿತ್ತು. ಆ 17 ಹೊಲಿಗೆ ಹಿಂದೆ ಅನಸ್ತೇಷ್ಯ ಕೊಟ್ಟಿದ್ರು. ಆ ಅನಸ್ತೇಷ್ಯ ಕೊಟ್ಟಿದ್ದ ಜಾಗ ಚರ್ಮ ಕೊಳ್ತೋಗ್ಬಿಟ್ಟಿತ್ತು. ಆ ಚರ್ಮನೂ ಕೂಡ ಕೊಳ್ತು, ಆ ಚರ್ಮ ತೊಡೆ ತೆಗೆದು ಚರ್ಮಕ್ಕೆ ಹಾಕಿದ್ರು. ಸೊಂಟದಲ್ಲಿ ಅಷ್ಟೊಂದು ಶಕ್ತಿನೂ ಇರ್ತಿರ್ಲಿಲ್ಲ. ತಲೆಯಲ್ಲಿ 17 ಹೊಲಿಗೆ, ಅದಕ್ಕೂ ನನಗೆ ಕಷ್ಟ ಆಗ್ತಿತ್ತು. ಇಲ್ಲಿ ಕೆಲಸ ಮಾಡೋಕ್ಕೂ ಜನಗಳ ಮೇಲೆ ರೇಗ್ತಾ ಇದ್ದೆ ಕಣಾಂಟಿ. ಇಷ್ಟು ಬೆಳಗ್ಗೆಲಿಂದ ಸಂಜೆವರೆಗೂ ಕೆಲಸ ಮಾಡಿದ್ರು. ನನಗೆ 1 ಗಂಟೆ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡೋದು ಕಷ್ಟ ಇತ್ತು. ಈ ನಿಮ್ಮ ಪೌಡ್ರ್ ಕುಡಿದ್ಮೇಲೆ ಹೆಂಗೆ ಮಲಗ್ತೀನಿ ಅಂತ ಗೊತ್ತಿಲ್ಲ ಕಣಾಂಟಿ. ಹೋಗಿ ಊಟ ಮಾಡಿ 1 ಲೋಟ ಕುಡಿದ್ಬಿಟ್ಟು ಮಲಗಿಬಿಟ್ರೆ ಬೆಳ್ಳು ಕರಿಯೋವರೆಗೂ ಎಚ್ಚರ ಆಗ್ತಾ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ಇದು ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಾಗ್ತಿದೆ. ಬೆಳಗ್ಗೆ ಎದ್ದು ಕುಡಿದು ಬರ್ತೀನಿ, ನೋಡೋಕ್ಕೂ ದಪ್ಪ ಇದ್ದೀನಿ, ಮೈಯೆಲ್ಲ ಇವತ್ತು ಆರಾಮಾಗ್ತಿದೆ. ಜನಗಳ ಮೇಲೆ ರೇಗ್ತಿದ್ದೆ ನಾನು. ಇವಾಗ ಜನದ ಹತ್ರ ಖುಷಿಯಾಗಿ ಮಾತಾಡ್ತಿದ್ದೀನಿ, ಜನಗಳಿಗೆ ರೇಗ್ತಿಲ್ಲ. ನಾನು ಆರೋಗ್ಯವಾಗಿದ್ದೀನಿ. ಹಿಂಗೆ 17 ಹೊಲಿಗೆ ಕಣಾಂಟಿ, ಇದು ಭಾಳ ದೊಡ್ಡ ಇನ್ಸಿಡೆಂಟು ನನಗಾಗಿರೋದು ಅಂಥೇಳಿ ಹೇಳ್ಕೊಂಡು ಸಂತೋಷ ಪಟ್ಬಿಡ್ತು. ಅವತ್ತು ನನ್ನ ಹತ್ರ ಒಂದು 2 kg ಇತ್ತು. 2 kgನೂ ತಗೊಂಡು ಅಷ್ಟು ದುಡ್ಡು ಮೊಬೈಲಿಂದ ಹಾಕಿ ತಗೊಂಡು ಈ ಒಂದು ಸಂತೋಷನ ವ್ಯಕ್ತಪಡಿಸಿದ್ಲು ಸರ್ ನನಗೆ. ನಾನು ತಯಾರು ಮಾಡಿರೋ ಆರೋಗ್ಯ ಅಭಿವೃದ್ಧಿ ಅಮೃತ ಸಿರಿಯ ಪೌಡರ್ನಿಂದ ಹೆಲ್ತ್ ಡ್ರಿಂಕ್ಸನ್ನು ಹೇಗೆ ಮಾಡುವುದೆಂದು ನಿಮಗೆ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನೀವು ದಪ್ಪ ತಳ ಇರೋಂಥ ಒಂದು ಸ್ಟೀಲ್ ಖಾಲಿ ಪಾತ್ರೆ ಸ್ಟವ್ ಮೇಲೆ ಇಟ್ಕೋಬೇಕು. ಈಗ ಈ ಪೌಡರನ್ನು 2 ಟೀ ಸ್ಪೂನು ಈ ಪಾತ್ರೆಗೆ ಹಾಕಬೇಕು. ಈಗ ನಾನು ಖಾಲಿ ಪಾತ್ರೆಗೆ 2 ಟೀ ಸ್ಪೂನಷ್ಟು ಪುಡಿನ ಹಾಕ್ತಾಯಿದ್ದೀನಿ. ಈ ಥರ ತುಂಬ ಹಾಕ್ಕೋಬೇಕು, ಈ ಥರ. ಈಗ 1 ದೊಡ್ಡ ಲೋಟ ನೀರನ್ನು ಈ ಪೌಡಿರೋ ಪಾತ್ರೆಗೆ ಹಾಕಬೇಕು. ನಾನೀಗ 1 ಲೋಟ ನೀರನ್ನು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನಾನಿವಾಗ ಸ್ಟವ್ ಹಚ್ತಾ ಇದ್ದೀನಿ. ಈಗ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. 1 ನಿಮಿಷ ಬಿಟ್ಟು, ಶುಗರ್ ಇರೋರು ಬೆಲ್ಲ ಹಾಕ್ಕೊಳೋದು ಬೇಡ, ಇಲ್ಲದೆ ಇರೋರು ಬೆಲ್ಲ ಹಾಕ್ಕೊಂಡು ಕುದಿಸ್ಬೇಕು. ನೋಡಿ, 1-2 ನಿಮಿಷ ಇದೇ ಥರ ಕುದಿಸ್ಕೊಳ್ಳಿ. ಈಗ 1 ಚಿಕ್ಕ ಲೋಟದಲ್ಲಿ ಹಾಲನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. 1-2 ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೊಳ್ರಿ. ಈ ಡ್ರಿಂಕ್ಸ್ ರೆಡಿ ಆಯಿತು. ಇದನ್ನು ಲೋಟಕ್ಕೆ ಹಾಕ್ತಾ ಇದ್ದೀನಿ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನಾನು ತಯಾರು ಮಾಡಿರೋಂಥ ಡ್ರಿಂಕ್ಸು ಇದು. ರಾಯರ ಪರಮ ಭಕ್ತರಾದ ಮಧುಸೂದನ್ ಅವ್ರಿಗೆ ಇದನ್ನು ನಾನು ಕೊಡ್ತಾ ಇದ್ದೀನಿ. ಇದನ್ನು ಕುಡ್ದು ಅವ್ರು ಏನು ಹೇಳ್ತಾರೋ ನೋಡೋಣ. ಲಲಿತಮ್ಮ ಅವರು ಬಿಸಿ ಬಿಸಿಯಾಗಿರುವಂತಹ, ಅವರೇ ತಯಾರು ಮಾಡಿರುವಂತಹ ಆರೋಗ್ಯಕರ ಪಾನೀಯವನ್ನು ಅಥವಾ ಹೆಲ್ತ್ ಡ್ರಿಂಕ್ನ ನನಗೆ ಕೊಟ್ಟಿದ್ದಾರೆ. ಸರ್, ನೀವು ಮೊದಲು ಅದನ್ನು ಕುಡಿದು ನೋಡಬೇಕು, ನೀವು ಟೇಸ್ಟ್ ಹೇಳಬೇಕು. ಯಾಕೆ ಅಂತಂದರೆ ನೀವು ಸಸ್ಯೌಷಧ ತಜ್ಞರು, ಆಯುರ್ವೇದ ತಜ್ಞರು, ನೀವು ಇದನ್ನು ಕುಡಿದು ಹೇಗಿದೆ ಅನ್ನೋದನ್ನು ಹೇಳಿದ್ರೆ ನನಗೆ ಸಂತೋಷ ಆಗುತ್ತೆ ಅಂತ ಹೇಳಿದ್ದಾರೆ. ಲಲಿತಮ್ಮ ಅವರು ತಯಾರು ಮಾಡಿರುವಂತಹ ಈ ಹೆಲ್ತ್ ಡ್ರಿಂಕ್ನ ಸ್ವಲ್ಪ ಕುಡಿದು ಇದರ ರುಚಿ ಹೇಗಿದೆ ಅನ್ನೋದನ್ನು ಹೇಳ್ತೀನಿ. ಇದು ಎಷ್ಟು ಅದ್ಭುತವಾಗಿದೆ ಅಂತಂದರೆ, ನೋಡಿ, ನಾವು ಹಾಲಿಗೆ ಯಾವ್ಯಾವುದೋ ಪುಡಿಗಳನ್ನು ಹಾಕ್ಕೊಂಡು ಅದನ್ನು ಕುಡಿಯೋದಕ್ಕಿಂತ ಇವರು ತಯಾರು ಮಾಡಿರುವಂತಹ ಈ ಹೆಲ್ತ್ ಡ್ರಿಂಕ್ ಏನಿದೆ, ಸಮೃದ್ಧಿ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಖಂಡಿತವಾಗ್ಲೂ ಇದರಲ್ಲಿ ಆರೋಗ್ಯ ಸಮೃದ್ಧಿ ಆಗುವಂತಹ ಎಲ್ಲ ಕಂಟೆಂಟು, ಎಲ್ಲ ಪದಾರ್ಥಗಳನ್ನು ಅವ್ರು ಹಾಕಿ ತುಂಬ ರಿಚಾಗಿ ಮಾಡಿದ್ದಾರೆ. ಆದ್ದರಿಂದ ನಾನು ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಕೇಳ್ಕೊಳ್ಳೋದೇನು ಅಂತಂದರೆ, ಹೆಣ್ಣು ಮಕ್ಕಳು ಸ್ವಉದ್ಯೋಗ ಮಾಡಿ ಹಣ ಸಂಪಾದನೆ ಮಾಡಬೇಕು, ಜೀವನ ನಡೆಸಬೇಕು ಅಂತ ಬೇರೆ ಬೇರೆ ಇತ್ತ ದಾರಿಗಳನ್ನು ಹುಡುಕೊಂಡು ತುಂಬ ಕಷ್ಟಪಡ್ತಾ ಇರ್ತಾರೆ. ಅಂಥವರಲ್ಲಿ ಚಿತ್ರದುರ್ಗದ ಈ ಹಿರಿಯರಾದಂತಹ ಲಲಿತಮ್ಮ ಅವರು ಕೂಡ ಒಬ್ಬರು. ಅವರು ತಯಾರು ಮಾಡಿರುವಂತಹ ಈ ಹೆಲ್ತ್ ಡ್ರಿಂಕ್ ಪೌಡ್ರ್ ಏನಿದೆ, ಅದನ್ನು ಖಂಡಿತವಾಗ್ಲೂ ನೀವು ತರಿಸ್ಕೊಂಡ್ರೆ 1 kg ಪ್ಯಾಕೆಟ್ ನನ್ನ ಅಂದಾಜು ನಿಮಗೆ ಒಂದು ತಿಂಗಳು 2 ತಿಂಗಳು ಮೇಲೆ ಬರುತ್ತೆ. ಪ್ರತಿ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ.
ಅವರಿಗೆ ಫೋನ್ ಮಾಡಿದ್ರೆ ನಿಮಗೆ ಅವರು ಕೊರಿಯರಲ್ಲಿ ಕಳಿಸ್ಕೊಡ್ತಾರೆ, ನೀಟಾಗಿ ಪ್ಯಾಕ್ ಮಾಡಿ ಕೂಡ ಕಳಿಸ್ಕೊಡ್ತಾರೆ. ರಾಯರ ಭಕ್ತರಿಗೆ ನೀವು ಮಾಡುವಂತಹ ಒಂದು ರಾಯರ ಸೇವೆ ಅಂತ ತಿಳ್ಕೊಳ್ಳಿ. ಒಂದು ಸಲ ಒಂದು ಪ್ಯಾಕೆಟ್ ತರಿಸ್ಕೊಡಿ, ನಿಮಗೆ ಇಷ್ಟ ಆಯಿತು ಅಂತಂದರೆ, ನಿಮಗೆ ಆರೋಗ್ಯ ಸುಧಾರಿಸ್ತು ಮತ್ತು ಆರೋಗ್ಯ ವೃದ್ಧಿ ಆಯಿತು ಅಂತಂದರೆ ಆಮೇಲೆ ಮತ್ತೆ ತರಿಸ್ಕೊಳ್ಬೋದು. ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಬೆಂಗಳೂರಿನ ಹಿರಿಯ ರಾಯರ ಭಕ್ತೆಯೊಬ್ಬರ ಬದುಕಿನಲ್ಲಿ ರಾಯರು ಮಾಡಿದಂತಹ ಆ ರೋಮಾಂಚಕಾರಿ ಪವಾಡದ ಬಗ್ಗೆ ಮಾಹಿತಿಯನ್ನು ನಿಮಗೆಲ್ಲ ಕೊಡ್ತೀನಿ. ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸರಿ ರೆ ಸರಿ ಧನಿ ಸರಿ ಗ ಮಮ ಗರಿ ಧನಿ ರೆ ಸರಿ ಂ ತೋ ತ ನ ತ